ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿಗೆ ಮತ್ತೆ ಅಪ್ಲಿಕೇಶನ್ ಹಾಕಬೇಕು ಅಂತ ನಾನು ಈಗ ಆಲ್ರೆಡಿ ವಿಡಿಯೋನ ಮಾಡಿ ತಿಳಿಸಿದ್ದೆ. ಸೊ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅದೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಅಪ್ಲೈ ಮಾಡಬೇಕು, ಅರ್ಹರು ಯಾರು ಅನರ್ಹರು ಯಾರು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಮಿಸ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಪೂರ್ತಿಯಾದಂತಹ ಡೀಟೇಲ್ಸು ನಿಮಗೆ ಸಿಗುತ್ತೆ. ಸೊ ಮೊದಲನೇದಾಗಿ ಯಾರೆಲ್ಲ ಅಪ್ಲಿಕೇಶನ್ ಅನ್ನು ಹಾಕಬಹುದು, ಯಾರೆಲ್ಲ ಅರ್ಹರಿದ್ದೀರಾ ಅಂತ ಅಂದರೆ ಯಾರ್ದೆಲ್ಲ BPL ಕಾರ್ಡ್ ಇದೆ, APL ಕಾರ್ಡ್ ಇದೆ, ಅವರೆಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈಯನ್ನು ಮಾಡಬಹುದು. ಆದರೆ ಈಗ ಒಂದು ಮನೆಯಲ್ಲಿ ಯಾರು ಯಜಮಾನಿ ಇರ್ತಾರೆ ಅವರಿಗಷ್ಟೇ ಅಪ್ಲೈ ಮಾಡುವಂತಹ ಸಾಧ್ಯತೆ ಇರೋವಂಥದ್ದು. ಒಂದೇ ಮನೆಯಲ್ಲಿ 2-3 ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಯಾರು ಹಿರಿಯರಿರ್ತಾರೆ ಅವರಿಗೆ ಗೃಹಲಕ್ಷ್ಮಿ ಹಣ ತಲುಪುತ್ತೆ. ಅಂಥವರು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಹಾಗೆ ಟ್ಯಾಕ್ಸ್ ಯಾರ್ಯಾರೆಲ್ಲ ಪೇ ಮಾಡ್ತಾ ಇದ್ದೀರಾ ಅವರಿಗೆ ಅಪ್ಲೈ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಓಕೆನಾ. ಸೊ ನೆಕ್ಸ್ಟು ಈಗ ಯಾರ್ಯಾರೆಲ್ಲ ತೀರೋಗಿದ್ದಾರೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಅದಕ್ಕೋಸ್ಕರನೇ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಿರೋವಂಥದ್ದು. ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂತ ಅಂದರೆ ಗ್ರಾಮ 1, ಬೆಂಗಳೂರು 1 ಹಾಗೆ ಕರ್ನಾಟಕ 1 ಈ ರೀತಿಯಾದಂತಹ ಕಚೇರಿಗಳಲ್ಲಿ, ಈಗ ನಾಡ ಕಚೇರಿನಲ್ಲೂ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಒಂದು ಸರ್ತಿ ಹೋಗಿ ವಿಚಾರಿಸ್ಬೇಕಾಗತ್ತೆ ನೀವು. ಸೊ ನಿಮಗೆ ಯಾವ ಒಂದು ಕಚೇರಿ ಹತ್ರ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕಾಗತ್ತೆ. ಏನೆಲ್ಲ ದಾಖಲೆಗಳು ನಿಮಗೆ ಬೇಕು ಅಪ್ಲಿಕೇಶನ್ನ ಹಾಕೋದಕ್ಕೆ ಅಂತ ಅಂದರೆ, ಯಾರ ಹೆಸರಲ್ಲಿ ನೀವು ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅವ್ರದ್ದು ಒಂದು ಆಧಾರ್ ಕಾರ್ಡ್, ಹಾಗೆ ಅವರ ಹೆಸರಲ್ಲಿರುವಂತಹ ರೇಷನ್ ಕಾರ್ಡ್ ಮತ್ತು ಅವ್ರದ್ದು ಫೋಟೋ ಬೇಕಾಗುತ್ತೆ. ಹಾಗೆಯೇ ಮೊಬೈಲ್, ಏನಾದರೂ OTP ಬಂದರೆ ಮೊಬೈಲ್, ಇಷ್ಟನ್ನು ತಗೊಂಡು ನೀವು ಕಚೇರಿಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೊ ಮತ್ತು ಇನ್ನೊಂದು ಏನಂತ ಅಂದರೆ ಈ ಸರ್ತಿ ಫೋಟೋ ಕ್ಯಾಪ್ಚರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ದಾಖಲೆಗಳನ್ನು ತೊಗೊಂಡು ಹೋಗ್ಬಿಟ್ಟು ನೀವು ಅದೇ ಕಚೇರಿಗಳಲ್ಲಿ, ಮೊಬೈಲಲ್ಲೆಲ್ಲ ಹಾಕೋದಕ್ಕೆ ಬರೋದಿಲ್ಲ, ಆ ಕಚೇರಿಗಳಿಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೊ ಯಾರೆಲ್ಲ ಫಲಾನುಭವಿಗಳಿದ್ದೀರಾ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಹೋಗ್ಬಿಟ್ಟು ಮತ್ತೆ ಅಪ್ಲೈ ಮಾಡಬೇಕಾಗತ್ತೆ. ಟೋಟಲ್ಲಾಗಿ 1,24,00,000 ಜನರಿಗೆ ಈ ಒಂದು ಏನು ಯೋಜನೆ ಏನಿದೆ ಇದು ತಲುಪ್ತಾ ಇರೋವಂಥದ್ದು. ಅದರಲ್ಲಿ ತುಂಬಾ ಈಗ ಡಿಲೀಟ್ ಆಗ್ತವೆ. ಉಳಿದಂತಹ ಫಲಾನುಭವಿಗಳಿಗೆ ಖಂಡಿತವಾಗ್ಲೂ 31ನೇ ಕಂತಿನಿಂದ ಮುಂದಕ್ಕೆ ಹಣ ನಿಮಗೆ ಬಂದು ತಲುಪುತ್ತೆ. ಸೊ ಈ ಎಲ್ಲ ದಾಖಲೆಗಳನ್ನು ತಗೊಂಡು ನೀವು ಕಚೇರಿಗೆ ಹೋಗಬೇಕಾಗತ್ತೆ. ಯಾರೆಲ್ಲ ಗೃಹಲಕ್ಷ್ಮಿ ಹಣ ಬೇಕು ಅಂತ ಇದ್ದೀರಾ ಎಲ್ಲರೂ ಕೂಡ ಹೋಗಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಏನಾದರೂ ಹೊಸದಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಅಪ್ಡೇಟ್ ಸಿಗಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.